ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಷಯ ಬಂದುಬಿಟ್ಟು ಒಬ್ಬ ರಾಜನ ಕತೆ. ಆ ಕಥೆಯಲ್ಲಿ ಒಂದು ಮೋರಲ್ಲಿದೆ, ಅದು ಲಾಸ್ಟಿಗೆ ನಿಮ್ಗೆ ಅರ್ಥ ಆಯ್ತದ. ಒಬ್ಬ ರಾಜ ಇದ್ನು, ಅವನಿಗೆ ಯಾವಾಗಲೂ ಹೊಸ ಹೊಸ ಬಟ್ಟೆ ಉಟ್ಕೊಳ್ಳೋದು ಭಲೇ ಶೋಕು. ಅವು ಯಾರೇ ಆಗಲಿ, ಸೂಪರ್ ಆಗಿದೆ ರಾಜರೇ, ಚೆನ್ನಾಗಿದೆ ರಾಜರೇ, ಮಸ್ತ್ ಅದ ರಾಜರೇ ಅಂತ ಹೇಳ್ತಾ ಇರಬೇಕು, ಅದೇ ಖುಷಿ ಅವನಿಗೆ. ಆ ರಾಜಾಗ ಒಬ್ಬ ಟೇಲರ್ ಸಿಗ್ತಾನೆ. ಆ ಟೇಲರ್ ಬಂದು ಹೇಳ್ತಾನೆ, ರಾಜರೇ ನಿಮಗೊಂದು ಸೂಪರ್ ಡ್ರೆಸ್ನ ರೆಡಿ ಮಾಡಿಕೊಡ್ತೇನೆ. ಇಡೀ ಜಗತ್ತಿನಲ್ಲಿ ಅಂಥ ಡ್ರೆಸ್ ಯಾರು ಹಾಕ್ಕೊಂಡೂ ಇಲ್ಲ, ಹಾಕ್ಕೊಳ್ಳೋದು ಇಲ್ಲ. ಹೌದಾ ಅಂತ ಹೇಳ್ತಾನೆ. ಸರಿ, ರೆಡಿ ಮಾಡಂತಂದು ಒಂದು 2 ದಿವಸ ಟೈಮ್ ಕೊಡಿ ಸಾಕು, 2 ದಿವಸದಲ್ಲಿ ರೆಡಿ ಮಾಡಿಕೊಡ್ತೀನಿ ಅಂತ. ಸರಿ ಮಾಡಪ್ಪ ಅಂತಂದು ಅಡ್ವಾನ್ಸ್ ತೊಗೊಳ್ತಾನೆ. ಸರಿಯಾಗಿ ಯೂಸ್ ಅಮೌಂಟ್ ಸಿಕ್ಕಾಪಟ್ಟೆ ದುಡ್ಡು ತೊಗೋತಾನೆ. ರೈಟ್. 2 ದಿವಸ ಆದ್ಮ್ಯಾಗ ಆ ಟೇಲರು ಜಸ್ಟ್ ಈ ಥರ ಖಾಲಿ ಕೈ ಹಿಡ್ಕೊಂಡು ಬರ್ತಾನೆ. ಏನೋ ಕೈಯಲ್ಲಿ ತರ್ತಾ ಇದ್ದಂಗೆ 2 ಕೈ ಚಾಚಿ. ಆವಾಗ ಮೊದಲೇ ರಾಜಗೆ ಹೇಳಿದ್ದಿರ್ತಾನೆ, ನೋಡ್ರಿ ರಾಜರೇ, ನಾ ತನ್ನಂಥ ಡ್ರೆಸ್ಸು ಅದು ಜಾಣರು ಯಾರು ಇರ್ತಾರ, ಬುದ್ಧಿವಂತರು ಯಾರು ಇರ್ತಾರೆ ಅವ್ರಿಗಷ್ಟೇ ಕಾಣಿಸ್ತದೆ, ಮೂರ್ಖರಿಗೆ ಕಾಣಿಸಲ್ಲ ಅಂತ. ಸರಿ ಅಂತಂದು ಮೊದಲಿಗೆ ಹೇಳಿದಿತ್ತು. ಆ ಟೇಲರ್ ಹಿಂಗೆ ಕೈ ಹಿಡ್ಕೊಂಡು ಬಂದು ಎಲ್ಲಿಕ್ಲಿ ಅಂತಂದ. ಕೈಯಲ್ಲಿ ಏನಿಲ್ಲ, ಬಟ್ ರಾಜಗೆ ಹೇಳೋಕ್ಕಾಗಲ್ಲ. ಕೈಯಲ್ಲಿ ಏನಿಲ್ಲಲ್ಲ ಅಂದ್ರೆ ಮತ್ತೆ ನಾನು ಹುಚ್ಚಾಗ್ಬಿಡ್ತೇನೆ ಅಂತ. ಅಲ್ಲಿಕ್ಕಪ್ಪ ಅಂತ ಅಂದನು. ಸರಿ, ಅಲ್ಲಿಕ್ಕಿದ್ರು. ದುಡ್ಡು ತೊಗೊಂಡು ಹೋದ್ನು. ರಾಜ ಉಟ್ಕೊಂಡಂಗೆ ಆ್ಯಕ್ಟಿಂಗ್ ಮಾಡಿಕೊಂಡು ಹೊರಗಡೆ ಬಂದ. ಎಲ್ಲ ಕಡೆ ಡಂಗೂರು ಹೊಡೆದಿದ್ರು. ರಾಜರು ಸ್ಪೆಷಲ್ ಆದಂಥ ಡ್ರೆಸ್ ಹಾಕೊಂಡು ಬರ್ತಾರೆ, ಅದು ಬರೀ ಬುದ್ಧಿವಂತರಿಗೆ ಜಾಣರಿಗೆ ಕಾಣಿಸ್ತದೆ ಅಂತಂದು. ಸೊ ರಾಜ ಅವನ ಅಂಡರ್ವೇರ್ ಬನ್ನಿನ ಮೇಲೆ ಬರ್ತಾ ಇದ್ದ. ಎಲ್ಲರೂ ನೋಡಿ ಸೂಪರ್ದ ಡ್ರೆಸ್ಸು ಅಂತಾಯಿದ್ರು. ಚಿಕ್ಕ ಮಗು, ಆ ರಾಜ ಡ್ರೆಸ್ ಹಾಕೊಂಡು ಬಂದಿಲ್ಲ, ಒಣ ಜಾಂಗ ಬನ್ನಿನ ಮೇಲೆ ಅಂತಂದು ಅವ ಸ್ಟಾರ್ಟ್ ಮಾಡ್ತಾನೆ. ಚಿಕ್ಕ ಮಗು. ಅದ್ರ ಬದಲು ಎಲ್ಲರೂ ಅಂತಾರೆ, ಹೌದು ಆ ಟೇಲರ್ ಮೋಸ ಮಾಡಿದಾನ, ಇವು ಡ್ರೆಸ್ ಬರೀ ಜಾಂಡ್ರಿಗೆ ಕಾಣಿಸ್ತದೆ, ಬುದ್ಧಿವಂತರಿಗೆ ಕಾಣಿಸ್ತದೆ ಅಂತ ಅವ ಎಲ್ರಿಗೂ ಮೂರ್ಖ ಮಾಡ್ಯಾನ ಅಂತಂದು ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ರಾಜಾಗೆ ತಂದು ಮೂರ್ಖತನ ಅರಿವಾಯ್ತು. ಈಗ ಇದೇ ಥರ ಜಗತ್ತಿನಾಗೆಲ್ಲ ಎಕ್ಸ್ಟ್ರಾ ಆರ್ಡಿನರಿ ಅಡ್ವಾನ್ಸು ಜೆಟ್ಟು F-35 ಹೂ ಅಂತಂದು ಹೇಳ್ಕೊಂಡು ಎಲ್ರಿಗೂ ಚೂತೆ ಮಾಡ್ತಾಯಿತ್ತ ಅಮೇರಿಕಾ. ನಮ್ಮ ಇಂಡಿಯನ್ದು ಬಾರ್ಡರ್, ಕೇರಳ ಬಾರ್ಡ್ರ್ ಬಂದ ತಕ್ಷಣ ನಮ್ಮ ಇಂಡಿಯನ್ ಸೈಂಟಿಸ್ಟ್ಗಳು, ಏರ್ಫೋರ್ಸ್ ಇಂಜಿನಿಯರ್ಸು ಅದಕ್ಕೆ ಡಿಟೆಕ್ಟು ಮಾಡೋದಾಯಿತು, ಅದಕ್ಕೆ ಕೋಮೋದಲ್ಲಿ ಕಳಿಸೋದು ಆಯಿತು. ಈಗ ನಮ್ಮ ಹಳ್ಳಿ ಕಡೆ ಯಾವುದೋ ಕತೆ ಹೇಳ್ತಾರೆ, ಅದು ಹೇಳಿದ್ರೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಕಾಸಿ ತುಪ್ಪ ನುಂಗಕ್ಕೂ ಆಗಲ್ಲ, ಉಳಕ್ಕೂ ಆಗಲ್ದಂಗೆ ಅಮೇರಿಕಾಕಾಯಿತು. ಅಮೇರಿಕಾ ಕೇರ್ ಮಾಡ್ತಾ ಇಲ್ಲ. ಅಮೇರಿಕಾದ ಹತ್ರ ಬ್ರಿಟನ್ ಖರೀದಿ ಮಾಡಿತ್ತಲ್ಲ. ಸೊ ಬ್ರಿಟನ್ನು ಅಯ್ಯಪ್ಪ ಅಂತಂದು ಕಸಿ ಮತ್ತು ಇಂಡಿಯಾದ ಜೊತೆ ಕಾರತು. ಅದು ರಿಪೇರ್ ಮಾಡ್ಕೊಂಡು ಹೋದರು. ರಿಪೇರ್ ಮಾಡ್ಕೊಂಡು ಹೋಗಿದ ಮೇಲೆ ಸ್ವಿಟ್ಜರ್ಲ್ಯಾಂಡು, ಸ್ಪೇನು, ಜಗತ್ತಿನ 3-4 ಕಂಟ್ರಿ F-35 ಆರ್ಡರ್ ಮಾಡಿದಂತಹ ದೇಶಗಳು ಆರ್ಡರ್ ಕ್ಯಾನ್ಸಲ್ ಮಾಡ್ತಾಯಿದ್ದಾವೆ. ಏನು ತಿಳಿಯಲ್ದು ಚಿಕ್ಕ ಹುಡುಗ ಖರೆ ಹೇಳ್ದನಲ್ವ, ರಾಜರ ಡ್ರೆಸ್ ಹಾಕೊಂಡಿಲ್ಲ ಅಂತ. ಆ ಹುಡುಗ ಯಾರು ಅಲ್ಲ, ನಮ್ಮ ಇಂಡಿಯಾ ಯಾವಾಗಲೂ ಯಾರೋ ಹುಚ್ಚು ಮಾಡ್ತಾರಂದು ಹುಚ್ಚಾಗೋದಿಲ್ಲ, ಯಾರು ದಬಾವಿಗೆ ಬರೋದಿಲ್ಲ. ಒಂದು ಕತ್ತೆಗೆ ಒಯ್ದು ಅಮೇರಿಕಾದವ್ರು ಕುದುರೆಯಪ್ಪ ಅಂದ್ರೆ ಎಲ್ಲರೂ ಒಪ್ತಾರೆ, ಕುದುರೆ ಅಪ್ಪ, ಹೌದಪ್ಪ ಅಮೇರಿಕಾ ಕುದುರೆ. ನಮ್ಮ ಇಂಡಿಯಾದಲ್ಲಿ ಹೇಳ್ತೀವಿ, ಇಲ್ಲ ಅದು ಕತ್ತೇನೆ. ಇದು ನಮ್ಮ ಇಂಡಿಯನ್ ಜಾಯಮಾನ. ಈಗ ಅರ್ಥ ಆಗಿರ್ಬೇಕಲ್ಲ, ಟೇಲರ್ ಯಾರು ಪ್ಲಸ್ ರಾಜ ಯಾರು ಅಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರೈಟ್. ಎಲ್ರಿಗೂ ಒಳ್ಳೆಯದಾಗಲಿ.